ಹಾಯ್ ರವಿ, ನಿಮ್ಮನ್ನ ನೋಡಕ್ಕೆ ಬರ್ತಾ ಇದ್ದೆ. ನೀವು ಹಾಗೆ ತಾನೆ? ಸಾರಿ ರೂಪಾ, ಇನ್ ಮುಂದೆ ನೀನ್ ನೋಡ್ಬೇಕಾದ ಕಾರಣನೇ ಇಲ್ಲ ಅಂತ ಕಾಣಿಸುತ್ತೆ. ಓ, ಮುಹೂರ್ತದ ತನಕ ಗಂಡು ಹೆಣ್ಣು ನೋಡ್ಬಾರ್ದು, ಶಾಸ್ತ್ರ ಅಲ್ವೇ? ಶಾಸ್ತ್ರ ಅಲ್ಲ, ಶಾಪ. ರೂಪಾ, ನನ್ನ ನಿನ್ನ ಮದುವೆ ಸದ್ಯಕ್ಕೆ ನಡೆಯೋ ಹಾಗಿಲ್ಲ. ಸದ್ಯಕ್ಕೆ ಅಂದ್ರೆ ಮುಂದೆ ಯಾವಾಗ? ಯಾವಾಗ್ಲೂ ಏನು, ಜೂನ್ 18 ನಮ್ಮಿಬ್ರು ಮದುವೆ ಇಲ್ಲ. ದಟ್ ಇಸ್ ಡೆಫಿನೆಟ್. ರವಿ, ಇಷ್ಟು ಭಯಂಕರ ಜೋಕ್ ಮಾಡಬಾರ್ದು ಪ್ಲೀಸ್. ಇದು ಜೋಕ್ ಅಲ್ಲ ರೂಪಾ, ಭಯಂಕರ. ಎಸ್. ರವಿ ರವಿ ರವಿ, ಹೋಗ್ಬೇಡ ರವಿ, ನನ್ ಬಿಟ್ಟು ಹೋಗ್ಬೇಡ ರವಿ ಪ್ಲೀಸ್. ರವಿ, ಡೋಂಟ್ ಲೀವ್ ಮೀ, ಡೋಂಟ್ ಲೀವ್ ಮೀ ರವಿ. ಗುಡ್. ನೀನ್ ಇವತ್ತು ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆ? ನನ್ನ ಮೇಲೆ ಅಪನಂಬಿಕೆನಾ? ಇವತ್ತು ಬಂದೇ ಬಿಟ್ಟಿಯಲ್ಲ, ಇನ್ಮೇಲೆ ನಂಬಿಕೆ ಅಪನಂಬಿಕೆ ಪ್ರಶ್ನೆನೇ ಉಳಿಯಲ್ಲ. ಹಾಗಂದ್ರೆ 10 ಜನರ ಮುಂದೆ ನಮ್ಮಿಬ್ಬರ ಮದುವೆ ನಿಧಾನವಾಗಿ ನಡೀಲಿ. ಮುಂದೆ ನಾವು ನಡೆಸೋ ಕಾರ್ಬಾರ್ನಲ್ಲಿ ಒಬ್ಬರಲ್ಲಿ ಇನ್ನೊಬ್ಬರಿಗೆ ಬಲವಾದ ನಂಬಿಕೆ ಇರಬೇಕಾದ್ರೆ ಇಲ್ಲಿ ಈಗ ನಮ್ಮಿಬ್ಬರ ಪ್ರಾಕ್ಟಿಕಲ್ ಮದುವೆ ಆಗೋಗ್ಬೇಕು. ಬೇಡ, ನೀವು ವಿದ್ಯಾವಂತರು, ಬುದ್ಧಿವಂತರು, ಇದು ತಪ್ಪು. ಬೇಡಿ. ತಪ್ಪು ದಾರಿಲೇ ಹೋಗೋರ್ಗೆ ಇದೊಂದು ದೊಡ್ಡ ತಪ್ಪೆ. ಬೇಡ ಬೇಡ, ಪ್ಲೀಸ್ ಪದ್ಮನಾಭ್, ಬಿಟ್ಬಿಡಿ ನನ್ನ, ಬಿಟ್ಬಿಡಿ ನನ್ನ, ಬೇಡ, ಬಿಟ್ಬಿಡಿ ಪದ್ಮನಾಭ್, ಬಿಟ್ಬಿಡಿ, ಬೇಡ. ಯಾಕೋ ಹಾಗೆ ನೋಡ್ತಿದ್ಯಾ? ಒಂಟಿ ಹೆಣ್ಮೇಲೆ ಕೈ ಮಾಡೋರು ಹಾಕೊಳ್ಳೋದು ಪ್ಯಾಂಟ್ ಅಲ್ಲ, ಸೀರೆ. ಉಟ್ಕೊಳ್ಳೋ. ಬೇರೆ ಉಟ್ಕೊಳ್ಳೋದು ನಾನು ನೀನು ಅಂತ ಈ ತೋರಿಸ್ತೀನಿ. ಅರೆ, ಒಳ್ಳೇದಂದ್ರೆ ಹೊಡಕ್ಕೆ ಬರ್ತೀಯಲ್ಲ. ಓಹೋ, ನಿಜವಾಗ್ಲೂ ಫೈಟ್ ಮಾಡೋಣ ಅಂತೀಯಾ? ಓಕೆ.
ಇಡಿಯಟ್ ಕೊಂದಾಕ್ತೀನಿ. ಏಯ್ ಬಿಡೋ ಬಿಡೋ ಅವಳನ್ನ. ಮತ್ತೆ ಅವಳನ್ನ ಮುಟ್ತೀಯ ರಾಸ್ಕಲ್. ನಾನು ಅವಳಿಗೆ ತಾಳಿ ಕಟ್ಟಿ ಬಾಳಿಸೋನು, ಏನಾದ್ರೂ ಮಾಡ್ಕೋತೀನಿ. ನೀನ್ ಯಾರೋ ಕೇಳಕ್ಕೆ? ನನಗೆ ಅಧಿಕಾರ ಇದೆ ಕಣೋ, ಅಧಿಕಾರ. ಶಕ್ತಿ ಇದೆಯಾ? ಶಕ್ತಿ ಅಡಿನೇತ್ರ ಬಾಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಒಳಗ್ ಬಾ. ಇಲ್ಲ, ನೀವೇ ಬನ್ನಿ. ಆ ಪಾತಿಗೆ ನೀರ್ ಹಾಯ್ಸು, ಹೋಗು. ನಿಮ್ ಮಗ ನನ್ಗೆ ಇಂಥ ದ್ರೋಹ ಮಾಡ್ಬೋದಾ? ಯಾಕಮ್ಮ, ನೀವಿಬ್ರು ಏನೋ ತಪ್ಪಾಗಿ ನಡ್ಕೊಂಡ್ರ? ಹಾಗೇನಿಲ್ಲ, ಹೀಗ್ ನಂಬಿಸಿ ವಿಷ ಹಾಕ್ಬೋದಾ? ಮದ್ವೆ ನಿಂತಿದ್ದಕ್ಕೆ ನೀನಲ್ಲಮ್ಮ ಕಾರಣ. ನಿಮ್ ತಂದೆ ಅಂತೆ ಅವ್ರು ಕೆಟ್ಟವ್ರು ಇರ್ಬೋದ್ರಿ. ತಂದೆ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ಒಂದೊಂದ್ ಸಮಯ ತಂದೆ ತಾಯಿ ಮಾಡಿದ ಕರ್ಮಕ್ಕೆ ಮಕ್ಕಳು ಬಲಿಯಾಗ್ಬೇಕಾಗುತ್ತಮ್ಮ. ಬಲಿಯಾಗೋಣ, ಆದ್ರೆ ಮಾನ, ನೀವು ಹೆಣ್ಣು ನಾನು ಹೆಣ್ಣು, ನಿಮ್ಗ ಮರ್ಯಾದೆ ಇಲ್ಲ. ಏನಂದೆ? ಮಾನ ಮರ್ಯಾದೆ ನಿನ್ನಿಂದ ನಾನ್ ಕಲಿಬೇಕಾ? ನೋಡು, ನಿನ್ ಮದ್ವೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಹೋಗ್ಲಿ, ಪದ್ಮನಾಭ ನೇತ್ರಿನ ಮದ್ವೆ ಯಾಕೆ ನಿಂತೋಯ್ತು? ಪದ್ಮನಾಭ ಅವನೊಬ್ಬ ಕುಡುಕ, ಅಯೋಗ್ಯ. ಅವನ ರವೀಂದ್ರನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವನು ಕೂಳ್ ಹಾಕ್ದವ್ನೆ ಕಚ್ಚೋ ನಾಯಿ. ತಿಳಿತು, ರವೀಂದ್ರನ್ಗೆ ನೇತ್ರನ್ ಮಾಡ್ಕೋಬೇಕು ಅನ್ನೋದೇ ನಿಮ್ ಪ್ಲಾನು. ಏನು, ರವೀಂದ್ರ ನೇತ್ರನ್ ಮದ್ವೆ ಆಗೋದಾ? ಇಷ್ಟು ದಿವಸ ಈ ಯೋಚನೆ ನನಗೆ ಹೊಳಿಲೇ ಇಲ್ವೇ? ರವಿ ನೇತ್ರನ್ ಮದ್ವೆ ನೋಡೋ ಭಾಗ್ಯ ನನಗಿರ್ಬೇಕಲ್ಲ. ಕಣ್ಸ್ ಕಾಣ್ಬೇಡ್ರಿ, ಅನ್ಯಾಯಕ್ಕೆ ಸಿಕ್ಕಿ ಅರ್ಧ ಹುಚ್ಚಿಯಾಗಿರೋ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಐ ವಾಂಟ್ ಲೀವ್ ಯು, ಐ ವಾಂಟ್ ಲೀವ್ ಯು, ಐ ವಾಂಟ್ ಲೀವ್ ಯು. ನೇತ್ರ, ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಮ್ಮ. ರವಿ, ಏನಮ್ಮ? ರೂಪ ಈ ಮನೆಗೆ ಸೊಸೆಯಾಗಿ ಬರೋದು ನಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೂ ಒಪ್ಕೊಂಡಿದೆ. ಯಾಕೆ ಹೇಳು? ಹಾಗೋ ಮನೆಗೊಬ್ಳು ಸೊಸೆ ಬಂದ್ರೆ ಸಾಕು ಅಂತ. ಹಾಗೇ ಇಟ್ಕೋ. ಆಗ ನಿನ್ ಮಾತಿಗೆ ನಾನು ಬೆಲೆ ಕೊಟ್ಟೆ, ಅದಾಗ್ಲಿಲ್ಲ. ಈಗ ನನ್ ಮಾತಿಗೆ ನೀನ್ ಬೆಲೆ ಕೊಡ್ಲೇಬೇಕು. ಅಮ್ಮ, ಮದ್ವೆ ಆಗೋದು ಯಾತಕ್ಕೆ? ಮಕ್ಕಳು ಮರಿ ಬೇಕು ಅಂತ ತಾನೆ? ಹಾಗೂ ನನಗೆ ಇಬ್ರು ಮಕ್ಕಳಿದ್ದಾರೆ, ಇನ್ಯಾಕ್ ಬಿಡು. ಇಂಥ ಮಾತೆಲ್ಲಾಡಿ ನನ್ನ ಹೊಟ್ಟೆ ಉರಿಸ್ಬೇಡ ಕಣ. ನೀನು ಹೂ ಅಂದ್ರೆ ಸಾಕು, ಒಂದು ವಾರದಲ್ಲಿ 10 ಹುಡುಗಿನ ತಂದು ತೋರಿಸ್ಬೇಕು. ನೀನು ಒಪ್ಪಿದ ಹುಡುಗಿನೇ ಆಗಿ ಜೂನ್ 18 ಲಗ್ನದಲ್ಲೇ ಮದ್ವೆ ಕಣ. ಮದ್ವೆ ನೀ ಎಲ್ಲಾ ಸಿದ್ಧತೆನೂ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಾನು ಯಾವ್ದೋ ಒಂದು ಹುಡುಗಿನ ಕಟ್ಕೊಂಡ್ಬಿಡಕ್ಕಾಗತ್ತಾ? ಯಾವ್ದೋ ಒಂದು ಹುಡುಗಿ ಅಂದ್ರೆ ಸರಿ, ನಿಮ್ ಮನಸ್ಸಲ್ಲಿ ಬೇರೆ ಯಾವ್ದಾದ್ರು ಹುಡುಗಿ ಇದ್ದಾಳೇನೋ? ಹಾಗಂದ್ರೆ ಯೋಚನೆ ಮಾಡಿ ನೋಡು. ಒಂದು ಪಕ್ಷ ನೇತ್ರ. ಯಾಕಮ್ಮ ಇಷ್ಟೊತ್ತಲ್ಲಿ ಸಪ್ಪ ಕೂತಿದ್ಯಾ? ಹುಷಾರಿಲ್ವಾ? ಸರಿ, ಏನ್ ಹೇಳಿ, ನಾನೇ ತಪ್ಪು ಮಾಡಿ ಈಗ ನಾನೇ ಅದನ್ನ ಹೇಗೆ ಹೇಳಿ? ವಾಟ್ ಯು ಮೀನ್? ಏನಾಯ್ತು ಹೇಳಮ್ಮ? ಇದ್ದಕ್ಕಿದ್ದಾಗೆ ರವಿ ಮದ್ವೆ ಬೇಡ ಅಂತಿದ್ದಾನೆ. ಇಂಪಾಸಿಬಲ್. ಯಾಕಂತ? ಯಾಕೋ ಏನೋ ಒಂದು ಸರಿಯಾಗಿ ಹೇಳಲ್ಲ. ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬನ್ನಿ ಮಿಸ್ಟರ್ ಕರುಣಾಕರನ್, ಕೂತ್ಕೊಳ್ಳಿ. ನೀವು ಬನ್ನಿ ಎಂದಾಗ ಬರಬೇಕು, ಕೂತ್ಕೊಳ್ಳಿ ಎಂದಾಗ ಕೂತ್ಕೋಬೇಕು, ಹಾಳಾಗಿ ಹೋಗಿ ಎಂದಾಗ ಹೊರಟೋಗ್ಬೇಕು. ಮಿಸ್ಟರ್ ರಂಗರಾವ್, ಜೂನ್ 18 ಮದುವೆ ಇಲ್ಲ ಅಂತಾನಂತಲ್ಲ ನಿಮ್ಮಗ? ಇರಬಹುದು. ಇದು ದೊಡ್ಡವ್ರು ಸೇರಿ ಏರ್ಪಾಡು ಮಾಡಿದ ಮದುವೆ ಅಲ್ವಲ್ಲ? ಅಂದ್ರೆ ನನ್ನ ಮಗಳು ಅಯೋಗ್ಯ ರೀತಿಲಿ ನಿಮ್ಮ ಲೋಫರ್ ಮಗನ್ನ ಮರಳು ಮಾಡಿದ್ಲು ಅಂತನಾ? ಮಿಸ್ಟರ್ ಕರುಣಾಕರನ್, ನಿಮ್ಮ ನಾಲಿಗೆ ನಡವಳಿಕೆ ಯಾವ ಮಟ್ಟದ್ದು ಅನ್ನೋದು ತಿಳಿದಿರೋ ವಿಷಯನೇ. ನೀವು ರೈಟರ್ ಆಗಿದ್ದು, ಮ್ಯಾನೇಜರ್ ಆಗಿ ಬಂದಿದ್ದು, ಆಮೇಲೆ ಎಸ್ಟೇಟ್ ಓನರ್ ಆಗಿದ್ದು, ಇದೆಲ್ಲದರ ಹಿನ್ನೆಲೆ ನನಗೆ ಗೊತ್ತಿದೆ.
ನನ್ನ ಎಸ್ಟೇಟ್ ಹನಕಲ ಕಾಫಿ ಬೀಜದ ಬೆಲೆ ಕೂಡ ನಿಮಗಿಲ್ಲ. ನಾವು ಕೀಳ್ಮಟ್ಟದವರು ಅಂತ ತಿಳಿದು ಲಗ್ನ ಪತ್ರಿಕೆ ಆಗೋವರೆಗೂ ಯಾಕೆ ವ್ಯವಹಾರ ಬೆಳೆಸ್ರಿ? ನಮಗಿಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ರವೀಂದ್ರ ರೂಪ ಪರಸ್ಪರ ಪ್ರೇಮಿಸಿದ್ರು. ಆ ಪ್ರೇಮಕ್ಕೆ ಗೌರವ ಕೊಟ್ಟು ನಾವು ಸಹಿಸಿಕೊಂಡ್ವೆ ಹೊರತು ನಿಮ್ಮ ಅಷ್ಟೈಶ್ವರ್ಯ ಅಹಂಕಾರ ನಮ್ಮ ಕಾಲಿನ ಕಸಕ್ ಸಮಾನ. ಶಟ್ ಜೂನ್ 18 ಮದುವೆ ಉಂಟೋ ಇಲ್ವೋ? ಅದಕ್ಕೆ ಉತ್ತರ ಹೇಳೋನು ಅಲ್ಲಿದ್ದಾನೆ, ಅವನ ಹತ್ರ ಹೋಗಿ ಕೇಳಿ. ರವೀಂದ್ರ, ಮದುವೆನ ಪೋಸ್ಟ್ಪೋನ್ ಮಾಡಿದಂತೆ ಏನಿದು ಹುಚ್ಚಾಟ? ಗಂಡು ಹೆಣ್ಗಳು ನಿರಪರಾಧಿಗಳಾಗಿದ್ರು ದೊಡ್ಡವರ ಅವಿವೇಕದಿಂದ ತಾಳಿ ಕಟ್ಟೋ ಸಮಯದಲ್ಲಿ ಎಷ್ಟೋ ಮದುವೆಗಳು ನಿಂತು ಹೋಗಿದೆ. ನಿಮ್ಮಂತ ಹೀನ ರಕ್ತದ ಜನಗಳಲ್ಲಿ ಹಾಗೆ ನಡೆದಿರಬಹುದು. ಕರುಣಾಕರನ್, ಹೀನ ರಕ್ತ ಯಾರ್ದು ಅಂತ ನಿಮ್ ನಾಲ್ಗೆ ಹೇಳ್ತಾ ಇದೆ. ಗರ್ವದಿಂದ ಮಾತಾಡದೇ ಇದ್ರೆ ಗಂಧರ್ವೀರಿ ಗೇಟಿಂದ ಆಚೆ ನಿಂತು ಬಗಳ್ಬೇಕಾಗತ್ತೆ. ಹುಷಾರ್. ಏನು ಅರಿಯದ ನನ್ನ ಮಗಳ ಮನಸ್ಸನ್ನ ಕೆಡಿಸಿ ಕಾಡು ನೀರು ಬೆಟ್ಟ ಗುಡ್ಡ ಅಂತ ಅಲ್ಲಾಡಿಸಿ ಈಗ ಗಂಧರ್ವಗಿರಿ ಗೇಟಿನ ಮಾತಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೇನೇನು? ನನ್ನ ಮನತನ ಅಂತಸ್ತು ಗೌರವನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹೌದು, ನೀನ್ ಏನ್ ಮಾಡೋಕ್ಕೂ ಹೆಸನಲ್ಲ. ಅದರಿಂದ ನನ್ನ ರೂಪ ಮದುವೆಗೆ ಅಡ್ಡ ಬಂದಿರೋದು. ನಾನು ನನ್ನವರಿಗೆಲ್ಲ ಇನ್ವಿಟೇಷನ್ ಕಳ್ತಾ ಇದ್ದೆ. ಫ್ರಾನ್ಸ್, ಲಂಡನ್, ಅಮೆರಿಕಾ, ಕೆನಡಾದಿಂದೆಲ್ಲ ನನ್ನ ನೆಂಟರು ಬರ್ತಾ ಇದ್ದಾರೆ. ನೀನು ಮದುವೆನ ಮುಂದಕ್ಕೆ ಹಾಕಿ ನನ್ನ ಮರ್ಯಾದೆ ಏನಾದ್ರೂ ಕಳೆದೆ ಗಂಧರ್ವರೆಲ್ಲರ ಸಮೇತ ನಿನ್ನ ಗಂಧರ್ವಗಿರಿಗೆ ಬೆಂಕಿ ಹಚ್ಚಿ ಭಸ್ಮ ಮಾಡ್ಬಿಡ್ತೀನಿ. ಅದ್ ನಿನ್ ಹಣೆಲೂ ಬರ್ದಿಲ್ಲ. ಹಣ, ಅಧಿಕಾರ, ಅಂತಸ್ತು, ಆಡಂಬರದ ಆಸೆಗೆ ನೀನ್ ಏನೇ ನೀಚ ಕೆಲಸಗಳನ್ನ ಮಾಡಿದ್ಯಾ, ಎಂತೆಂತ ಭಯಂಕರ ದ್ರೋಹಗಳನ್ನ ಬಗ್ದಿದ್ಯಾ ಅನ್ನೋದನ್ನ ಎತ್ತಿ ಈ ಪ್ರಪಂಚಕ್ಕೆ ತೋರಿಸಿ ನಿನ್ನ ಜೈಲಿನಲ್ಲಿ ಕೊಳೆಯೋ ಹಾಗೆ ನಾನು ಮಾಡ್ಲಿಲ್ಲ. ನಾನು ನಿನ್ ಗಂಧರ್ವಗಿರಿ ಮಗನೇ ಅಲ್ಲ. ಇದು ನನ್ ಚಾಲೆಂಜ್. ಈ ಮದುವೆ ಜೂನ್ 18 ಅಲ್ಲ, ಜನ್ಮ ಜನ್ಮದಲ್ಲೂ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್?